ನಿನ್ನೆ ದಿನ ನಡೆದಂಥ ಆನೆ ದಾಳಿಯಲ್ಲಿ ಒಬ್ಬಳು ಮಹಿಳೆ ಮೃತಪಟ್ಟಿದ್ದು, ಇದುವರೆಗೆ ಈ ಕ್ಷೇತ್ರದಲ್ಲಿ ಆನೆ ದಾಳಿಗೆ 9 ಜನ ಮೃತರಾಗಿದ್ದಾರೆ. ಒಂದು ವಾರದಲ್ಲಿ 2 ಸಾವಾಗಿದೆ. ಅದನ್ನು ರೈತರು ಎಲ್ಲ ಸೇರಿ ಪ್ರತಿಭಟಿಸಿ, ಎಲ್ಲ ವಿರೋಧ ಪಕ್ಷದವರು, ರೈತ ಒಕ್ಕೂಟದವರು, ನಾಗರಿಕ ರೈತ ಸಮಿತಿಯವರೆಲ್ಲ ಸೇರಿ ಪ್ರತಿಭಟನೆ ಮಾಡ್ತಾಯಿದ್ರೆ, ಪ್ರತಿಭಟನೆಕಾರರ ಮೇಲೆ ಲಾಠಿ ಚಾರ್ಜು ಸ್ವತಃ ಶಾಸಕರೇ ನಿಂತು, ರಾಜೇಗೌಡರು ನಿಂತು ಪ್ರತಿಭಟನಾಕಾರರ ಮೇಲೆ ಲಾಠಿ ಚಾರ್ಜ್ ಮಾಡಿಸಿದ್ದಾರೆ. ಜೊತೆಗೆ ನಮ್ಮ ಧರಣಿ ನಿರತ ಕಾರ್ಯಕರ್ತರ ಮೇಲೆ ಹಲ್ಲೆ ಮಾಡಿದ್ದಾರೆ. ಇದನ್ನು ಖಂಡಿಸಿ ಇವತ್ತು ಕ್ಷೇತ್ರದಾದ್ಯಂತ ಬಂದ್ಗೆ ಕರೆ ಕೊಟ್ಟಿದ್ದೀವಿ. ಇವತ್ತು ನಾಗರಿಕರು ಒಳ್ಳೆಯ ರೀತಿಯಲ್ಲಿ ಪ್ರತಿಭಟನೆಗೆ ಸಹಕರಿಸ್ತಾ ಇದ್ದಾರೆ. ಎಲ್ಲ ಅಂಗಡಿ ಮುಗ್ಗಟ್ಟುಗಳು ಬಂದ್ ಮಾಡಿ ನಮಗೆ ಸಹಕಾರ ಕೊಡ್ತಾ ಇದ್ದಾರೆ. ಇದು ಇಲ್ಲಿಗೆ ಹೋರಾಟ ನಿಲ್ಲಲ್ಲ. ನಮ್ಮ 29 ಜನ ಹೋರಾಟಗಾರರ ಮೇಲೆ, ಅಮಾಯಕರ ಮೇಲೆ ಕೇಸನ್ನು ಹಾಕಿ ಇನ್ನೂ FIRಗಳನ್ನ ಹಾಕ್ತಾ ಇದ್ದಾರೆ. ಬಾಳೆಹೊನ್ನೂರು ಸ್ಟೇಷನ್ನಲ್ಲಿ ಈ ವಿಡಿಯೋ ನೋಡಿ FIR ಆಗ್ತಾ ಇದ್ದಾರೆ. ಇದ್ರ ವಿರುದ್ಧ ನಮ್ಮ ಕಾರ್ಯಕರ್ತರ ಮೇಲೆ ಸುಳ್ಳು ಮೊಕದ್ದಮೆ ಹೂಡಿದ್ದಾರೆ. ಅದನ್ನು ವಾಪಸ್ ತಗೊಳ್ಬೇಕು. ಮತ್ತು ಅವರ ಎಲ್ಲರ ಮೇಲಿಂದ FIRನ ರದ್ದು ಮಾಡಬೇಕು. ಇಲ್ದಿದ್ದರೆ ನಾವು ಶಾಸಕರ ಕಚೇರಿ ಮುಂದೆ ನಿರಂತರವಾಗಿ ಧರಣಿ ಮಾಡ್ತೀವಿ. ಶಾಸಕರು ಈ ಪ್ರಕರಣಕ್ಕೆ ನೈತಿಕ ಹೊಣೆ ಹೊತ್ತು ರಾಜೀನಾಮೆ ಕೊಡಬೇಕಂತೇಳಿ ಒತ್ತಾಯಿಸಿ ಇವತ್ತು ಈ ಪ್ರತಿಭಟನೆಯನ್ನು ಮಾಡ್ತಾಯಿದ್ದೀವಿ. ಸದಸ್ಯ ಬಂಧುಗಳೇ, ಮಾಧ್ಯಮ ಮಿತ್ರರೇ, ನಿಮಗೆಲ್ಲ ಗೊತ್ತಿರೋ ಹಾಗೆ ಈ ಕ್ಷೇತ್ರದಲ್ಲಿ ಸುಮಾರು 11 ಆನೆ ಜೊತೆ ಕಾಡ್ಕೋಣ ದಾಳಿಗೆ ಸತ್ತಂಥ ಸಂಖ್ಯೆ 11ಕ್ಕೆ ಏರಿದೆ. ಈ ಒಂದು ವಾರದಲ್ಲಿ 2 ಜನರನ್ನು ಆನೆ ಸಾಯಿಸಿದೆ. ಒಂದು ಜನರನ್ನು ಒಬ್ಬನ ಸಾಯಿಸಿದಾಗಲಾದ್ರೂ ಹಿಡಿಸ್ಬೋದಾಗಿತ್ತು. ಶಾಸಕರು ಮನ್ಸು ಮಾಡಲಿಲ್ಲ, ಸರ್ಕಾರ ಮನ್ಸು ಮಾಡಲಿಲ್ಲ. ಆದರೆ ಒಂದು ಎಕರೆ, ಅರ್ಧ ಎಕರೆ ಒತ್ತುವರಿ ಇದ್ದರೆ ನೂರಾರು ಸಂಖ್ಯೆಯಲ್ಲಿ ಬರೋ ಅರಣ್ಯ ಇಲಾಖೆಯವರು ಈ ಆ ಕಾಡಾನೆ ಹಿಡಿಸೋದ್ರ ಬಗ್ಗೆ ಏನೂ ಗಮನ ಹರಿಸಿಲ್ಲ. ಇವತ್ತು ನಿನ್ನೆ ಇನ್ನೊಂದು ಸಾವಾಗಿದೆ. ಆದರೆ ಅಲ್ಲಿ ಕಡಬಗೆರೆಯಲ್ಲಿ ಎಲ್ಲ ನಮ್ಮ ರೈತ ಒಕ್ಕೂಟದವರು, ಎಲ್ಲ ಮಾಜಿ ಶಾಸಕರು, ನಮ್ಮ ಒಕ್ಕೂಟದ ಅಧ್ಯಕ್ಷರಾದ ವಿಶ್ವನಾಥ್ ಅವರು, ಸುಧಾಕರ್ ಶೆಟ್ಟರು, ಜೊತೆಗೆ ಎಲ್ಲ ನಮ್ಮ ಒಕ್ಕೂಟದ ಸದಸ್ಯರುಗಳು ಪ್ರತಿಭಟನೆ ನಡೀತಾ ಇದ್ದರೆ, ಪ್ರತಿಭಟನಾಕಾರರ ಮೇಲೆ ಶಾಸಕರು ಹಲ್ಲೆ ಮಾಡುವ ಪ್ರಯತ್ನ ಮಾಡ್ತಾರೆ. ಜೊತೆಗೆ ಸ್ವತಃ ಶಾಸಕರೇ ನಿಂತು ಲಾಠಿ ಚಾರ್ಜ್ ಮಾಡಿಸ್ತಾರೆ. ನಮ್ಮ ಒಬ್ಬ ಪೇಷಂಟಿಗೆ ಪೆಟ್ಟಾಗಿಲ್ಲ, ಹಾಸ್ಪಿಟ್ಲಲ್ಲಿದ್ದಾನೆ. ತುಂಬ ಜನರಿಗೆ ಪೆಟ್ಟಾಗಿದೆ, ನಮ್ಮ ಕಾರ್ಯಕರ್ತರಿಗೆ. ಸ್ವತಃ ವಿಶ್ವನಾಥ್ ಗದ್ದೆಮನೆಯವರಿಗೆ ಲಾಠಿ ಏಟು ಬಿದ್ದಿದೆ. ನಮ್ಮ ಮಾಜಿ ಜಿಲ್ಲಾ ಪಂಚಾಯತ್ ಕವಿತಾ ಲಿಂಗರಾಜ್ ಅವರಿಗೆ ಲಾಠಿ ಏಟು ಬಿದ್ದಿದೆ. ಅದಲ್ಲದೆ ಈಗ ವಿಡಿಯೋ ಇಟ್ಕೊಂಡು ಅಲ್ಲಿ ಯಾರ್ಯಾರು ಅಲ್ಲಿ ಓಡಾಡ್ತಿದ್ರು, ಯಾರ್ಯಾರು ಹೋಗಿದ್ರು ಎಲ್ಲರ ಮೇಲೆ FIR ಹಾಕ್ತಾಯಿದ್ದಾರೆ. ಈಗಾಗಲೇ 29 ಜನರ ಮೇಲೆ FIR ಹಾಕಿದ್ದಾರೆ. ಒಂದಷ್ಟು ಜನರಿಗೆ ನಾನ್ ಬೇಲೇಬಲ್ ಹಾಕಿದ್ದಾರೆ. ನಿನ್ನೆ ಜೀವರಾಜ್ ಅವ್ರನ್ನ, ಜೊತೆಗೆ ವಿಶ್ವನಾಥ್ ಅವ್ರನ್ನ, ಸುಧಾಕರ್ ಶೆಟ್ಟರನ್ನ ಮತ್ತು ನಮ್ಮ ಪ್ರಮುಖ ಕಾರ್ಯಕರ್ತನ ಒಂದಷ್ಟು ಜನ ಅರೆಸ್ಟ್ ಮಾಡಿ ಆಮೇಲೆ ಬಿಡುಗಡೆ ಮಾಡಿದ್ದಾರೆ. ಇವತ್ತು ನೋಡಿದ್ರೆ ಮತ್ತೆ ಪುನಃ ಇನ್ನೊಂದು FIR ಹಾಕಿದ್ದಾರೆ. ಸುಮಾರು 7-8 ಜನರ ಮೇಲೆ ನಾನ್ ಬೇಲೇಬಲ್ ಕೇಸ್ ಹಾಕಿದ್ದಾರೆ. ಒಟ್ಟು 29 ಜನರ ಮೇಲೆ ಕೇಸ್ ಹಾಕಿದ್ದಾರೆ. ಜೊತೆಗೆ ಇವತ್ತು ಎಲ್ಲರನ್ನೂ ಆ ವಿಡಿಯೋ ನೋಡಿ ಎಲ್ಲರ ಮೇಲೂ ಕೇಸನ್ನು FIR ಹಾಕೋ ಕೆಲಸ ಮಾಡ್ತಾಯಿದ್ದಾರೆ. ನನಗೆ ಒಂದು ಅನಿಸುತ್ತೆ, ನಮಗೆ ಸಿದ್ದರಾಮಯ್ಯ ನನ್ನ ಹೆಸರಿನಲ್ಲೂ ಶ್ರೀರಾಮ ಇದ್ದಾನೆ, ನಾನು ರಾಮರಾಜ್ಯ ಮಾಡ್ತೀನಿ ಅಂತೇಳಿ ಇವತ್ತು ರಾವಣ ರಾಜ್ಯ ಮಾಡಲಿಕ್ಕೆ ಕೊಟ್ಟಿದ್ದಾರ ಅಂತೇಳಿ. ಯಾಕಂದರೆ ಉಸ್ತುವಾರಿ ಸಚಿವರು ಇಷ್ಟು ಹೆಣ ಬಿದ್ದರೂ ಬರಲಿಲ್ಲ, ಎಲ್ಲ ಒಂದು ಕಡೆ ಮಾತ್ರ ಬಂದು ಹೋಗಿದ್ದಾರೆ. 2 ಹೆಣ ಬಿದ್ದಲ್ಲಿಗೆ. ಶಾಸಕರು ಬಂದರೂ ಚೆಕ್ ರೆಡಿ ಇಟ್ಕೊಂಡಿರ್ತಾರೆ 20 ಲಕ್ಷ. ಎಲ್ಲಿ ಸಾವಾದ ತಕ್ಷಣ ಬಂದರೂ ಚೆಕ್ ಕೊಟ್ಟರು, ನೀವೆಲ್ಲ ಇನ್ನು ಮುಂದೆ ಹಂಗೆ ಆಗಲ್ಲ ಅಂತ ಹೇಳಿದ್ರು, ಹೋದ್ರು. ಇದು ದಿನನಿತ್ಯ ಆಗಿದೆ. ನನಗೆ ಒಂದು ಅನುಮಾನ, ಈ ಸಿದ್ದರಾಮಯ್ಯನ ಸರ್ಕಾರದಲ್ಲಿ ಎಷ್ಟು ಚೆಕ್ಕನ್ನು ಬರೆದಿಟ್ಟಿದ್ದಾರೆ ಅಂತ ನಾವು ಹುಡುಕಬೇಕಾಗಿದೆ. ಇವತ್ತು ಉಸ್ತುವಾರಿ ಸಚಿವರು ಇದ್ರ ಬಗ್ಗೆ ಗಮನ ಹರಿಸ್ತಾ ಇಲ್ಲ. ನಿನ್ನೆ ಅಷ್ಟೆಲ್ಲ ಗಲಾಟೆಯಾಗಿ ಇದಾಗಿ ವಾಪಸ್ ಎಲೆಕಲ್ನ ಹತ್ರ ನಮ್ಮ ಕಾರ್ಯಕರ್ತನ ಆನೆ ಹಾಕಿದೆ. ಅಂದರೆ ಈ ಥರ ನಿರಂತರವಾಗಿ ನಮ್ಮವರು ಸ್ವಲ್ಪದ್ರಲ್ಲಿ ಮಿಸ್ ಆದರೂ, ಇಲ್ಲಾಂದರೆ ನಿನ್ನೆ ಇನ್ನೊಂದು ಹೆಣ ಬೀಳ್ತಿತ್ತು. ಈ ರೀತಿ ಇದಾದರೂ ಶಾಸಕರು ಅವರೇ ನಿಂತು ಲಾಠಿ ಚಾರ್ಜ್ ಮಾಡ್ತಾರೆ, ಸುಳ್ಳು ಕೇಸನ್ನು ಹಾಕ್ತಾರೆ ಅಂತ ಹೇಳಿದ್ರೆ, ಈ ಶಾಸಕರ ವೈಫಲ್ಯ ಮುಚ್ಕೊಳ್ಳಲಿಕ್ಕೆ ವಿರೋಧಿಗಳ ಬಾಯಿ ಮುಚ್ಚೋ ಕೆಲಸವನ್ನು ಮಾಡ್ತಾಯಿದ್ದಾರೆ. ನೈತಿಕ ಹೊಣೆ ಎತ್ತು ಶಾಸಕರು ರಾಜೀನಾಮೆ ಕೊಡಬೇಕು. ಅವರಿಗೆ ಈ ಕ್ಷೇತ್ರದಲ್ಲಿ ಶಾಸಕರಾಗಿ ಮುಂದುವರಿಲಿಕ್ಕೆ ನೈತಿಕ ಹಕ್ಕೇ ಇಲ್ಲ ಅಂತ ಈ ಸಂದರ್ಭದಲ್ಲಿ ನಾವು ಒತ್ತಾಯಿಸ್ತಾ ಇದ್ದೇವೆ. ಅದಕ್ಕೋಸ್ಕರ ಇವತ್ತು ಸಾಂಕೇತಿಕವಾಗಿ ಅವರ ಕಚೇರಿ ಎದುರು ನಾವು ಪ್ರತಿಭಟನೆಯನ್ನು ಮಾಡಿದ್ದಾವೆ. ಇದು ಹೀಗೆ ಮುಂದುವರೆದರೆ ಇನ್ನು ನಿರಂತರವಾಗಿ ನಾವು ಪ್ರತಿಭಟನೆ ಹಾದಿಯನ್ನು ಹಿಡಿಬೇಕಾಗುತ್ತೆ ಅಂತ ನಾವೀಗ ಬಾಳೆಹೊನ್ನೂರಲ್ಲಿ ಪ್ರತಿಭಟನೆ ನಡೀತಾ ಇದೆ, ಅಲ್ಲಿಗೆ ಹೋಗಬೇಕಾಗಿರೋದ್ರಿಂದ ಸಾಂಕೇತಿಕವಾಗಿ ಇವತ್ತು ಪ್ರತಿಭಟನೆ ಮಾಡಿದ್ದೀವಿ. ಮುಂದಿನ ದಿನಗಳಲ್ಲಿ ಇದೇ ರೀತಿ ಶಾಸಕರ ದುರ್ವರ್ತನೆ ತೋರಿದ್ರೆ ನಾವು ಅವ್ರ ವಿರುದ್ಧ ಇನ್ನೂ ಹೆಚ್ಚಿನ ಹೋರಾಟವನ್ನು ಮಾಡಬೇಕಾಗುತ್ತೆ ಅಂತ ಈ ಸಂದರ್ಭದಲ್ಲಿ ಎಚ್ಚರಿಕೆಯನ್ನು ನೀಡ್ತಾ ನನ್ನ ಮಾತನ್ನು ಮುಗಿಸ್ತೇನೆ.